ಓವರ್ ಆಲ್ ಸೈಮಾ ಅವಾರ್ಡ್ ಬಗ್ಗೆ ಹೇಳೋದಾದ್ರೆ ಏನಿಲ್ಲ, ಥ್ಯಾಂಕ್ ಯು ಸೋ ಮಚ್ ಸೈಮಾಗೆ. ಅಂಡ್ ಅರವಿಂದ್ ಅವರು ನಂಗೆ ಕ್ಯಾಟಗರಿ ಲೈಕ್ ಫಸ್ಟ್ ನ ಕಳ್ಸಿದ್ದೆ ಅವ್ರಿಗೆ ಪ್ರೊಫೈಲು, ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ನಮ್ ಲವ್ ಮೂವಿ ಟೀಮ್ ತುಂಬಾ ಖುಷಿ ಆಗ್ತಿದೆ. ಅದು ಫಸ್ಟ್ ನಾನು ದುಬೈಗೆ ಹೋಗಿದ್ದು. ಫಸ್ಟ್ ದುಬೈಗೆ ಒಂದು ಆಸೆ ಇತ್ತು, ದುಬೈಗೆ ಹೋದ್ರೆ ಹೋಗ್ಬೇಕಂತ ಇತ್ತು. ಬಟ್ ನನ್ಗೆ ಈ ತರ ಮೂವಿಯಿಂದ ಸೈಮಾ ಯಾವ ತರ ಆ ತರ ಇಂದ ಹೋಗೋಣ, ಒಂದು ಯಾವ್ದಾದ್ರು ಇಂಡಸ್ಟ್ರಿ ಇನ್ ಫಂಕ್ಷನ್ ಸಮಥಿಂಗ್ ಏನಿದೆ ಹೋಗೋಣ ಅಂತ ಆಸೆ ಇತ್ತು. ಬಟ್ ಫೈನಲಿ ಸೈಮಾ ಫಸ್ಟ್ ಮೂವಿ, ಅದಕ್ಕೆ ಹೋದೆ. ಫಸ್ಟ್ ಮೂವಿ, ಫಸ್ಟ್ ಅವಾರ್ಡ್, ಫಸ್ಟ್ ದುಬೈ ಟ್ರಿಪ್ ಎಲ್ಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ಇನ್ನೂ ಎಕ್ಸ್ಪ್ಲೋರ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಆ ಹ್ಯಾಪಿನೆಸ್ ಲಿಮಿಟ್ ಟೈಮ್ ಕೂಡ ಕಡಿಮೆ ಇತ್ತು. ನಿಜ ಹೇಳ್ಬೇಕು, ಟೈಮ್ ಕಮ್ಮಿ ಇತ್ತು. ಆಮೇಲೆ ನಾನು ಬೇಗ ಬಂದ್ಬಿಟ್ಟೆ, ಒಂದ್ 4 days ಅಷ್ಟೇ ಇದ್ದಿತ್ತು. ಸೊ ಬೇಗ ಬಂದೆ, ಹಾಗಾಗಿ ಇದು ಇದ್ರಲ್ಲೇ ಮುಳುಗ್ಬಿಟ್ಟಿದೆ. ಫಸ್ಟ್ ಬೆಂಗಳೂರಿಗೆ ಹೋಗ್ಬೇಕು, ಎಲ್ಲರಿಗೂ ಹೇಳ್ಬೇಕು, ಈ ತರ ಅದ್ರಲ್ಲಿ ಓಡಾಡ್ತಾ ಇದ್ದೆ. ಸೊ ಹಾಗಾಗಿ ದುಬೈ ಎಕ್ಸ್ಪ್ಲೋರ್ ಮಾಡಕ್ಕೆ ಆಗ್ಲಿಲ್ಲ. ಹೋಗ್ತೀನಿ ಅದಕ್ಕೆ ನೆಕ್ಸ್ಟ್ ಟೈಮ್. ಓಕೆ, ಫಸ್ಟ್ ಟೈಮ್ ದುಬೈಗೆ ಹೋದಾಗ ಏನ್ ಅನ್ಸ್ತು? ಸ್ವಲ್ಪ ಭಯ ಆಗಿತ್ತಾ ಅಥವಾ ಖುಷಿನಾ? ಏನದು? ಭಯ ಇಲ್ಲ, ಅವಾರ್ಡ್ ಹೋಗ್ತಾ ಇದ್ದೇನಲ್ಲ ಅದೊಂದು ಖುಷಿ ಇತ್ತೆ. ಆಮೇಲೆ ಫಸ್ಟ್ ಏರ್ಪೋರ್ಟ್ಗೆ ಹೋದಾಗೆ ಫಸ್ಟ್ ಒಬ್ಳೆ ಹೋಗಿದ್ದಲ್ವಾ, ಯಾರು ಬರ್ತಾರೆ ನಂಗೆ ಯಾರು ಗೊತ್ತಿಲ್ಲ. ಓಕೆ, ಫ್ಲೈಟ್ ಒಬ್ಳೆ ಹತ್ತಾ ಇದ್ದೀನಿ. ಸೊ ಅಲ್ಲಿ ಇಂಡಸ್ಟ್ರಿಯಲ್ಲಿ ಯಾರು ಬರ್ತಾರಾ, ಯಾರು ನಂಗೆ ಗೊತ್ತಿರೋರು ಬರ್ತಾರ ಅಂತ ಕಾಯ್ತಾ ಇದ್ದೆ. ಸೊ ನೋಡಿದ್ಮೇಲೆ ಅಲ್ಲೆಲ್ಲ ನಿಮಗೆ ಗೊತ್ತಿರೋರು ಯಾರಿದ್ರು ಅಲ್ಲಿ, ಅಂದ್ರೆ ಪರಿಚಯ ಬಂದ್ರು. ಪನ್ನ ಇದಲ್ಲ, ಪನ್ನ ಅವರು ಆಗ್ಲಿ, ಚೇತನ್ ಅಂತ, ತಸ್ತಮ ತದ್ಮ ಮೂವಿ ಬಂತು, ಅವರು ಆಕ್ಚುಲಿ ಅವ್ರದ್ದು ಮೂವಿ ಸೆಲೆಕ್ಟ್ ಆಗಿತ್ತು. ಸೊ ಹಾಗಾಗಿ ಅವರು ಬಂದಿದ್ರು, ಅವ್ರು ನಂಗೆ ಮುಂಚೆನ ಪರಿಚಯ ಇದ್ರು. ಸೊ ಅವ್ರು ಸಿಕ್ರು. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಬೇರೆ ಸಮ್ ಆಕ್ಟರ್ಸ್ ಸಿಕ್ರು. ಅಂಡ್ ಭುವನ್ ಗೊತ್ತಾ, ಸೊ ಭುವನ್ ಅಲ್ಲಿ ಹೋದ್ಮೇಲೆ ಸೈಮಾಕ್ ಹೋದ್ಮೇಲೆ ಅಲ್ಲಿ ಇನ್ನೂ ಬೇರೆ ಎಲ್ಲ ಗೊತ್ತಾದ್ರು, ಎಲ್ಲರೂ ರಕ್ಷಿತ್ ಶೆಟ್ಟಿ ಟೀಮ್ ಸ್ವಲ್ಪ ಪರಿಚಯ ಇದಾರೆ. ಸೊ ಅವರೆಲ್ಲ ಇದ್ರು. ಬೇರೆ ಬೇರೆ ಸೀರಿಯಲ್ ಆಕ್ಟರ್ಸ್ ಎಲ್ಲ, ಅವ್ರೇನು ಸಮ್ ಮೂವಿ ಎಲ್ಲ ಕ್ಯಾಟಗರಿಗೆ ಸೆಲೆಕ್ಟ್ ಆಗಿದ್ರು. ಸ್ವಲ್ಪ ಅವರು ನಾರ್ಮಲ್ ಪರಿಚಯ ಇದ್ರು. ಸೊ ಹಾಗಾಗಿ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇವ್ರು ಇದ್ದಾರೆ ಅಂತ. ಫಸ್ಟ್ ಏರ್ಪೋರ್ಟ್ ಹೋದಾಗ ಭಯ ಆಗಿತ್ತು. ಆಮೇಲೆ ಎಲ್ಲ ಇಂಡಸ್ಟ್ರಿ ಅವರೆಲ್ಲ, ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಒನ್ ಬೈ ಒನ್ ಬರ್ತಾ ಇದ್ರಲ್ವಾ, ಅವಾಗೆಲ್ಲ ಓಕೆ ಬಂದ್ರಪ್ಪ, ನಮ್ ಕನ್ನಡದವ್ರು ಬಂದ್ರಪ್ಪ ಅಂತ ಅವಾಗ ಅನ್ಸ್ತು. ನಾರ್ಮಲ್ ಆಗಿ ನಿಮಗೆ ಕಾಲ್ ಬಂದಾಗ ಎಷ್ಟು ಡೇಸ್ ಇತ್ತು? ಇಲ್ಲ, ನಂಗೆ 10 days ಮುಂಚೆ ಹೇಳಿದ್ರು ಈ ತರ ಆಗಿದೆ ಫೈನಲ್ ಈ ತರ ಅಂತ ಹೇಳಿದ್ರು. 1 month ಮುಂಚೆನೆ ನಂಗೆ ಇದು ಟಾಪ್ 5 ಅಂತ ಗೊತ್ತಾಗಿತ್ತು. ಅದಾದ್ಮೇಲೆ ನಾನು ಆಗಿದ್ದೀನಿ, ಹೋಗಲ್ಲ ಬಿಡು ಅನ್ಕೊಂಡು ಸುಮ್ಮನೆ ಇದ್ದೆ. ಯಾವಾಗ ನಾನು ಹುಬ್ಳಿಲಿ ಇದ್ದೆ, ಅಂದ್ರೆ ರೆಡಿ ಆಗಿರ್ಲಿಲ್ಲ, ಇನ್ನೇನು ನಾನೇನು ಹೋಗಲ್ವಲ್ಲ ಅಂತ. ವೋಟಿಂಗ್ ಮಾಡಿಸಿ ಅಂತ ಹೇಳಿದ್ರು. ವೋಟಿಂಗ್ ಮಾಡ್ಸಿದ್ರೆ ಏನು ಸ್ಟಾರ್ ಮಕ್ಕಳಿದ್ದಾರೆ, ಎಲ್ಲ ಚಾನ್ಸ್ ಇಲ್ಲ ಅಂತ. ಅದ್ರಲ್ಲಿ ಸೈಮಾದವರು ನನ್ನ ಇನ್ಸ್ಟಾದಲ್ಲಿ ಇದು ಮಾಡಿದ್ರು, ಕೊಲಾಬ್ರೇಷನ್ ಮಾಡಿದ್ರು. ಅಲ್ಲೆಲ್ಲ ಮೆಸೇಜ್ ನೋಡ್ತಾ ಅಲ್ಲೆಲ್ಲ ಬರೀ ಕಾಟೇರ ಈ ತರ ಇತ್ತು. ಅಯ್ಯೋ ಸಿಗದ್ ಕಷ್ಟ ಬಿಡು, ಯಾಕಂದ್ರೆ ಎಲ್ಲರೂ ಕಾಟೇರ ಬಿಟ್ರೆ ಪ್ರೇಮ್ ಸರ್ ಮಗಳಿಗೆ ಇದು ಮಾಡ್ತಿದ್ದಾರೆ. ವೋಟಿಂಗು ಕಷ್ಟ ನಂಗೆ ಸಿಗೋದು ಅಂತ. ಬಟ್ ಆದ್ರೆ ನಾನು ವೋಟಿಂಗ್ ಮಾಡ್ಸಿದ್ದೆ ಎಲ್ಲಾ ಕಡೆ ಎಲ್ಲ. ಡೈಲಿ ನಾನು ಹೆಂಗಂದ್ರೆ ಡೈಲಿ ಅದೇ ಕೆಲಸ ನಂದು, ಅವ್ರಿಗೆ ಕಳ್ಸಿದ್ ಮಾಡು, ಹೆವಿ ವೋಟಿಂಗ್ ಮಾಡ್ಸಿದೆ. ಮೇ ಬಿ ಅದು ನಂಗೆ ಪ್ಲಸ್ ಪಾಯಿಂಟ್. ಸ್ವಲ್ಪ ಡ್ರಾಪ್ ಮಾಡ್ಲಿಲ್ಲ, ಆಗಿದ್ದಾಗ್ಲಿ ಟ್ರೈ ಮಾಡೇ ಬಿಡೋಣ ಅಂತ ಮಾಡಿಸ್ತಿದೆ. ಸೊ ಹೇಳಿದ್ರು ನಂಗೆ 1 month ವರೆಗೂ ಟೈಮ್ ಇದೆ ನಿಮ್ಗೆ ಅಂತ. ಅಲ್ಲಿವರೆಗೂ ಅವ್ರು ಎಲ್ಲಿವರೆಗೂ ಹೇಳಿದ್ರು ಅಲ್ಲಿವರೆಗೂ ವೋಟ್ ಮಾಡಿಸ್ತಾನೆ ಇದ್ದೆ. ಸೊ ಅದಾದ್ಮೇಲೆ 1 week ಇದ್ದಾಗೆ ನಂಗೆ ನಿಮ್ ಪಾಸ್ಪೋರ್ಟ್ ಫೋಟೋ ಕಳಿಸಿ ವೀಸಾ ಇದು ಮಾಡ್ಬೇಕು ಅಂದಾಗ ಶಾಕ್ ಆಯ್ತು. ಕೇಳ್ತಿದ್ರೆ ಅಂದ್ರೆ ಪಾಸ್ಪೋರ್ಟ್ ಎಲ್ಲ ನೀವು ಮುಂಚೆನೆ ಮಾಡಿಸ್ಕೊಂಡಿದ್ರಾ? ಇತ್ತು. ಓಕೆ, ಮುಂಚೆಲ್ಲ ಹೋಗ್ತಿದ್ದೆ. ಸೊ ಹಾಗಾಗಿತ್ತು. ಅದಾದ್ಮೇಲೆ ಪಾಸ್ಪೋರ್ಟ್ ಕೇಳಿದ್ಮೇಲೆ ಇದಕ್ಕೆ ನಾನು ಕೇಳ್ದಿಲ್ಲ, ಟಾಪ್ 3 ಅಲ್ಲಿ ಇದ್ದೀರಾ ಅಂತ ಅಂದ್ರು ಅಷ್ಟೇ. ಓಕೆ, ಅದರಿಂದ ಒಂದು ಸೈಮಾ ಫಂಕ್ಷನ್ ನಾಮಿನಿ ಆಗಿದ್ದೀನಲ್ವಾ, ಸೊ ಹೋಗೋಣ ಅಂತ ರೆಡಿ ಆದ್ರಿ ಅಷ್ಟೇ. ಸೊ ಅದಾದ್ಮೇಲೆ ಅಲ್ಲಿ ಹೋದ್ಮೇಲೆ ಬೇರೆ ತರಾನೇ ಇತ್ತು. ಈಗ ಔಟ್ಫಿಟ್ ಎಲ್ಲ ಹೇಗೆ ಇದ್ ಮಾಡ್ಕೊಂಡ್ರಿ? PV ಡಿಸೈನರ್ ಅಂತ ಇದ್ದಾರೆ. ನಂಗೆ ತುಂಬಾ ಬೇರೆ ಎಲ್ಲ ಇದು ಫಂಕ್ಷನ್ ಹೋಗ್ಲಿ, ನನ್ನ ಚಿತ್ತಾರಾಗ ಎಲ್ಲ ಅವ್ರ ಕಡೆನ ತಗೋದು. ಆಕ್ಚುಲಿ ತುಂಬಾ ಚೆನ್ನಾಗಿ ಟ್ರೆಡಿಷನಲ್ ಇದನ್ನ ತುಂಬಾ ಚೆನ್ನಾಗಿ ಕೊಡ್ತಾರೆ. ಇಂಡೋ ವೆಸ್ಟರ್ನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಚೈತ್ರ ಅಂತ ಗೊತ್ತಿರೋ ಫ್ರೆಂಡೇ. ಸೊ ಅವಳು ಇಲ್ಲ, ನಾನು ಹಂಗೆ ಹೇಳ್ದೆ ಈ ತರ ಆಗಿದೆ ಅಂದೆ. ನಾಮಿನಿ ಅಲ್ವಾ, ಫೈನ್ ಈ ತರ ನೋಡೋಣ ಅಂತ. ನಂಗೆ ಅವ್ರು ಇನ್ನೂ ಗ್ರ್ಯಾಂಡ್ ಕೊಡ್ತಾ ಇದ್ರು. ಅಯ್ಯೋ ಜಸ್ಟ್ ನಾಮಿನಿ ಆಗಿದ್ದೀನಮ್ಮ, ಇನ್ನೂ ಅವಾರ್ಡ್ ಗೊತ್ತಿಲ್ಲ ಕನ್ಫರ್ಮ್, ನಂಗೆ ಇದೇ ತರ ಸಾಕು ಸಿಂಪಲ್ ಆಗಿ ಅಂತ ಅಂದಿಸ್ಕೊಂಡು. ಅಂದ್ರೆ ನೀವೇ ಸೆಲೆಕ್ಟ್ ಮಾಡಿದ್ದಾ? ಹೌದು, ಅಲ್ಲಿ ಅವ್ರು ಹೇಳಿದ್ಲು ನಿಂಗೆ ಈ ಕಲರಿಗೆ ಮ್ಯಾಚ್ ಆಗುತ್ತೆ ಅಂತ ಆಪ್ಷನ್ ಇಟ್ಟಿದ್ರು. ನಂಗೆ ಈ ತರ ಕಳ್ಸಿ. ಬಟ್ ಇಲ್ಲಿ ಔಟ್ಫಿಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಜನ ಹೌದು ಅದೇ ಅಂದ್ರು. ನಿಮ್ಮ ಒಂದಷ್ಟು ಅಭಿಮಾನಿಗಳು ಕಮೆಂಟ್ ಹಾಕಿದ್ದಾರೆ ಅದ್ರ ಬಗ್ಗೆ, ಚೆನ್ನಾಗಿದೆ ಅಂತ. ಓಕೆ, ಥ್ಯಾಂಕ್ ಯು. ಅದಾದ್ಮೇಲೆ ಅವರೇ ಸೆಲೆಕ್ಟ್ ಮಾಡಿದ್ರು, ನಿನ್ ಕಲರ್ಗೆ ಮ್ಯಾಚ್ ಆಗುತ್ತೆ ಇದು ಅಂತ. ತಗೊಂಡು ಹೋದೆ ಅಷ್ಟೇ. 2-3 ತಗೊಂಡೋಗಿದೆ, ಅದೊಂದು ಹಾಕಿದೆ. ಹಿಂಗೆ ಸ್ಟೇಜ್ ಮೆಟ್ಲು ಹತ್ತುತ್ತಾ ಇರ್ಬೇಕಾದ್ರೆ ಏನ್ ಅನಿಸ್ತಾ ಇತ್ತು ನಿಮ್ಗೆ? ಭಯ ಆಗ್ತಿತ್ತ, ಖುಷಿನಾ? ಎಲ್ಲ ಆಮೇಲೆ ಒಂದು ದೇವ್ರ ಇದು ತರ ಆಯ್ತು. ಅದಕ್ಕೆ ಫಸ್ಟ್ ಹೋಗಿ ನಮಸ್ಕಾರ ಮಾಡ್ಕೊಂಡು
ಅದೊಂದು ಬೇರೆ ತರನೇ ಇತ್ತು ಅದು. ಅಲ್ಲ ಏನಾದ್ರೂ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ರ? ಆಕ್ಚುಲಿ ಅನ್ಕೊಂಡಿದ್ದೆ, ನನ್ಗೆ ಈ ತರ ಬಂದಿದ್ದು ಏನೋ ಮಾತಾಡೋಣ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಹೋದ್ಮೇಲೆ ಬ್ಲಾಂಕ್ ಆಗ್ಬಿಟ್ಟೆ. ಆ ಜನ ಅದೆಲ್ಲ ಚೀರೋದೆಲ್ಲ ನೋಡಿ ಬ್ಲಾಂಕ್ ಆದೆ. ಇನ್ನು ನಂಗೆ ಶಾಕ್ ಆಗಿದೆ. ಸ್ಟೇಜ್ ಮೇಲೆ ಇಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಎಲ್ರು ಕಾಣಿಸ್ತಾ ಅದ್ರಲ್ಲಿ ಇನ್ನೊಂದು ನಾನು ನಾಟ್ ಬರೀ ಸೌತ್ ಇಂಡಿಯನ್ ಇಂಡಸ್ಟ್ರಿನೇ ಇದೆ ಅಲ್ಲಿ. ಎಲ್ಲಾನು ನೋಡಿ ಅವ್ರು ನನ್ ನೋಡ್ತಿದ್ದಾರೆ ಅಲ್ವಾ, ಅದು ನನಗೆ ಬೇರೆ ತರ ಫೀಲ್ ಆಯ್ತು. ಒಂದ್ ಹ್ಯಾಪಿನೆಸ್ ಅದು ಆ ಟೈಮಲ್ಲಿ ಮಾತೇ ಬರಲ್ಲ. ಆತರ ಆಗಿದ್ದಕ್ಕೆ ನಾನು ಬರೀ ಥ್ಯಾಂಕ್ಸ್ ಅಷ್ಟೇ ಹೇಳಿ ಬಂದ್ಬಿಟ್ರಿ. ಅಲ್ಲಿ ಏನು ಹೇಳಕ್ ಆಗ್ದಲ್ಲ ಇರೋದು ಇಲ್ಲಿ ಹೇಳ್ಬೋದು. ಇಲ್ಲ ಗೊತ್ತಿಲ್ಲ, ತುಂಬಾನೇ ಇಷ್ಟಪಟ್ಟು. ಯಾರಿಗೆ ಡೆಡಿಕೇಟ್ ಮಾಡ್ತೀರಾ? ಆಕ್ಚುಲಿ ನಾನು ಇಂಡಸ್ಟ್ರಿ ಅದೇ ಒಂದು ಇಂಡಸ್ಟ್ರಿಗೆ ಬರ್ಬೇಕು ಇಷ್ಟಪಟ್ಟಿದ್ದು ಸೌಂದರ್ಯ ಮೇಡಮ್. ತುಂಬಾನೇ ಅವ್ರ ಮೂವೀಸ್ ನೋಡ್ತಾ ಇದ್ದೆ. ಅವ್ರು ಯಾವಾಗ್ಲೂ ಅವ್ರ ಕ್ಯಾರೆಕ್ಟರ್ಸ್ ಹಿಂಗ್ ಮಾಡ್ತಾ ಇದ್ರಲ್ಲ ಮೂವಿದಲ್ಲಿ, ಎಲ್ಲ ಒಂದು ಡಿಫ್ರೆಂಟ್ ಆಗಿ ಮಾಡೋರು. ಏನ್ ಸಕ್ಕತ್ತಾಗಿ ಎಲ್ಲಾ ಕ್ಯಾರೆಕ್ಟರ್ಸ್ ಮ್ಯಾಚ್ ಆಗುತ್ತೆ, ಸಕ್ಕತ್ತಾಗಿ ಅದನ್ನ ಮಾಡ್ತಾರಲ್ಲ, ಈ ಫೀಲ್ ಇದೆ. ನಾನು ಚಿಕ್ಕಿಂದ ನೋಡ್ತಾ ಇದ್ದೆ. ಸೊ ನಾನು ಈ ತರ ಒಂದ್ ಟೈಮ್ ಬರ್ಬೇಕಾದ್ರೆ ಅವ್ರ ನೇಮ್ ಸೌಮ್ಯ, ನನ್ನ ನೇಮು ಸೌಮ್ಯ. ಆಕ್ಚುಲಿ ರಿಯಲ್ ನೇಮ್ ಸೌಮ್ಯನಾ? ಓಕೆ. ಮನೇಲಿ ಇವಾಗ್ಲೂ ಸೌಮ್ಯ ಅಂತ ಕರೆಯೋದು. ಸೊ ಇಂಡಸ್ಟ್ರಿ ವಾಯ್ಸ್ ಚೇಂಜ್ ಆಗಿದ್ದು ರುಷಾ ಅಂತ. ಇಂಡಸ್ಟ್ರಿಗಾಗಿ ಚೇಂಜ್ ಮಾಡ್ಕೊಂಡಿದ್ದೆ? ಲೈಕ್ ಅದೇ ಸ್ವಲ್ಪ ಇಂಡಸ್ಟ್ರಿ ಚೇಂಜ್ ಇರ್ಲಿ ಅಂತ ರುಷಾ ಅಂತ ಚೇಂಜ್ ಮಾಡ್ಕೊಂಡಿದ್ದು. ಸೊ ಆತರ ನನಗೆ ಅವ್ರ ಸೌಂದರ್ಯದು ಅದೇ ತರ ಓಕೆ ಹಿಂಗೆ ಅನ್ಕೊಂಡು ಆತರದಿಂದ ಇಂಡಸ್ಟ್ರಿಗೆ ಬಂದವಳು. ಮೇನ್ ಅವರೇ ನಂಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೇಕು. ಅದ್ ಬಿಟ್ರೆ ನನಗೆ ಯಾರೇ ಸಪೋರ್ಟ್ ಮಾಡಿದ್ದಾರೆ, ಇನ್ ಫ್ರೆಂಡ್ಸ್ ಆಗಲಿ, ಇನ್ ಫ್ಯಾಮಿಲಿನ ನನ್ನ ಕಸಿನ್ಸ್ ಆಗಲಿ, ಅವರೇ ನನಗೆ ಆ್ಯಕ್ಚುಲಿ ತುಂಬಾ ಸಪೋರ್ಟ್ ಮಾಡಿದ್ದು. ಫ್ಯಾಮಿಲಿ ಮೇನ್ ಇರೋದೇ ನನ್ನ ಕಸಿನ್ಸು, ನನ್ನ ತಂಗಿ ಮತ್ತೆ ಎಲ್ಲ ಇದ್ದಾರೆ. ಅವ್ರು ತುಂಬಾನೇ ಸಪೋರ್ಟ್ ಮಾಡಿದ್ರು. ಏನಿದ್ರು ಮನೇಲಿ ಹೇಳ್ತಾ ಇರ್ಲಿಲ್ಲ, ಮಾಡು ನಾವೆಲ್ಲ ನಿಮ್ಗೆ ಇದು ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ. ಅಂಡ್ ಇಲ್ಲಿ ಬಂದ್ಮೇಲೆ ನನಗೆ ಫಸ್ಟ್ ಇದು ಮಾಡಿದ್ದು ನರೇಶ್ ಸರ್, ಫಸ್ಟ್ ಆಕ್ಟರ್ಸ್ ಡೈರೆಕ್ಟರ್. ಸೊ ಅವ್ರನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಅದ್ ಬಿಟ್ರೆ ನೆಕ್ಸ್ಟ್ ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಜಯ್ ಅಂತ ಹೇಳಿ. ಅವನೇ ನನಗೆ ಕುತ್ಕೊಂಡು ನೋಡಕ್ ಬಂದಿದ್ದು ನನ್ನ ಶೋನ, ಆ ಸ್ಟೇಜಿಗೆ ಕಳ್ಸಿದ ಅವನು. ಸೊ ಅವ್ನು ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈ ತರ ನಾನು ಅವಾರ್ಡ್ನ ಅವರಿಗೆ ಡೆಡಿಕೇಟ್ ಮಾಡ್ತೀರಾ? ಅವಾರ್ಡ್ ನಾನು ಎಲ್ಲರಿಗೂ, ಮೇನ್ ಕನ್ನಡಿಗ, ಅವ್ರಿಗೆ ನಾನು ಮಾಡ್ತೀನಿ. ಯಾಕಂದ್ರೆ ಅವ್ರಿಲ್ಲ ಅಂತಂದ್ರೆ ಚಾನ್ಸೇ ಇಲ್ಲ. ಅವ್ರೇ ನನ್ಗೆ ಇಷ್ಟಪಟ್ಟು, ಯಾಕಂದ್ರೆ ಒಂದು ನ್ಯೂ ಕಮರ್ ಮೂವಿನ ಈ ತರ ಬೆಳೆಸಿ ಅಂಡ್ ಈ ತರ ಒಂದು ಕ್ಯಾರೆಕ್ಟರ್ ಚೆನ್ನಾಗಿದೆ, ಇವ್ರು ಸಖತ್ತಾಗಿ ಮಾಡಿ ಹೇಳಿ ವೋಟ್ ಮಾಡಿದ್ದಾರೆ. ಸೊ ನಾ ಫಸ್ಟ್ ಅವ್ರಿಗೆ ಇದು ಮಾಡ್ತೀನಿ. ಕಾಂಪಿಟೇಷನ್ ತುಂಬಾ ಇತ್ತಲ್ವಾ ನಿಮಗೆ ಆಕ್ಟ್ರೆಸ್ ಮಕ್ಕಳು ನಡುವೆ? ನೀವು ನಿಮ್ಗೆ ಗೊತ್ತು ಅವ್ರ ಜೊತೆ ಈಸಿ ಅಲ್ಲ, ತುಂಬಾ ಕಷ್ಟ. ಸೊ ಮೇನ್ ನಂಗೆ ಜನನೇ ಕೈ ಹಿಡ್ದಿದ್ದು. ಸೊ ನಾನು ಅವ್ರಿಗೇನೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗೆ ಒಂಥರ ದೇವ್ ತರ ಕಂಡ್ಬಿಟ್ರು ನಂಗೆ ಅವತ್ ಸ್ಟೇಜ್ ಅಲ್ಲಿ ನೋಡ್ತಾ ಇದ್ದೀನಿ. ನಿಜ ಹೇಳ್ತೀನಿ, ಅವ್ರಿಲ್ಲ ಅಂತಂದ್ರೆ ನಂಗೆ ಇದು ಅವಾರ್ಡೇ ಸಿಗ್ತಾ ಇರ್ಲಿಲ್ಲ ಅಲ್ವಾ. ಅವ್ರು ತುಂಬಾ ವೋಟ್ ಮಾಡಿದ್ದಾರೆ, ತುಂಬಾ ಕುತ್ಕೊಂಡೆಲ್ಲ ನಂಗೆ ವೋಟ್ ಮಾಡಿದ್ದಾರೆ, ಅವ್ರ ಟೈಮ್ ಫ್ರೀ ಮಾಡ್ಕೊಂಡು. ಸೊ ಅವರಿಗೆ ನೀವು ಶಾರ್ಟ್ಸ್ ರೀಲ್ಸ್ ಎಲ್ಲ ಮುಂಚೆಯಿಂದನೂ ಮಾಡ್ತಿದ್ರಾ ಇನ್ಸ್ಟಾಗ್ರಾಮ್ ಅಲ್ಲಿ? ಆಕ್ಟಿವ್ ಆತರ ಇಲ್ಲ, ರೀಲ್ಸ್ ಈ ತರ ಎಲ್ಲ ನಾರ್ಮಲ್ ಸುಮ್ಮನೆ ನನಗೆ ಹ್ಯಾಪಿನೆಸ್ ಆಗಿ ನನಗೆ ಇಷ್ಟ ಆಗಿ ಯಾವಾಗ ಬರೀ ಸುಮ್ಮನೆ ಸಣ್ಣ ಪುಟ್ಟ ಮಾಡ್ತಾ ಇದ್ದೆ. ಟ್ರೋಲ್ ಗೀಲ್ ಏನಾಗಿಲ್ಲ? ಒಂದೆಡೆನೋ ಒಂದ್ ಫೋಟೋ ಹಾಕಿತ್ತು, ಆಲಿಯಾ ಒಂದ್ ಫೋಟೋ ಹಾಕಿದ್ದೆ. ಫೋಟೋ ಅದೇನೋ ಆಲಿಯಾ ಬಟ್ ಸೇಮ್ ಇದ್ದಾಳೆ ಅಂತ, ಕನ್ನಡದ ಆಲಿಯಾ ಬಟ್ ಅಂತ ಟ್ರೋಲ್ ಆಗಿತ್ತು. ಪ್ಲಾನ್ ಇಲ್ಲ. ಅದೊಂದು ಬಿಟ್ರೆ ಇನ್ನೊಂದ್ ಸ್ವಲ್ಪ ಫೋಟೋಸ್ ಪಾಸಿಟಿವ್ ಆಗಿದೆ. ಆತರ ಇವತ್ತು ನೆಗೆಟಿವ್ ಆಗಿಲ್ಲ. ನಾನು ಯಾವಾಗ್ಲೂ ಪಾಸಿಟಿವ್ ಆಗಿದೆ, ಪಾಸಿಟಿವ್ ವೈಬ್ಸ್. ಸೊ ಹಾಗಾಗಿ ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಟ್ರೋಲ್ಸ್. ಹೌದು. ಇವಾಗ ಒಂದು ಸ್ಮಾಲ್ ಗೇಮ್ ಮಾಡೋಣ. ಹೌದಾ? ಓಕೆ, ರೆಡಿನಾ? ನಾನು ಒಂದಷ್ಟು ವರ್ಡ್ಗಳನ್ನ ಹೇಳ್ತೀನಿ, ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು ಅಥವಾ ಒಂದ್ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದು. ಓಕೆನಾ? ನಿಮ್ಮ ಫೇವ್ರೆಟ್ ಹೀರೋ? ಸುದೀಪ್ ಸರ್. ಸುದೀಪ್ ಸರ್ ಯಾಕೆ ಸುದೀಪ್ ಸರ್? ಕನ್ನಡದಲ್ಲಿ ಸುದೀಪ್ ಸರ್ ಯಾಕಂತಂದ್ರೆ ಅವ್ರ ಆಕ್ಟಿಂಗ್ ಅಂಡ್ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದೆ ಗೊತ್ತಾ, ಅದು ನಂಗೆ ತುಂಬಾ ಇಷ್ಟ. ಎಸ್, ಅವರು ಅಂಡ್ ಅವರು ಆಕ್ಟಿಂಗ್ ಬಿಡಿ, ಅವ್ರನ್ನ ಯಾರು ರೀಚ್ ಮಾಡಕ್ಕಾಗಲ್ಲ. ನಾನು ಇನ್ನೊಂದು ಪ್ರಶ್ನೆ ಮಾಡ್ತಿದ್ದೆ, ನಿಮಗೆ ಬಿಗ್ ಬಾಸ್ ಇಂದ ಏನಾದ್ರು ಆಫರ್ ಬಂದಿತ್ತಾ? ಇಲ್ಲ, ಒನ್ ಟೈಮ್ ಹಾಗೆ ಇನ್ನೂ ಕಾಲ್ ಬಂದಿತ್ತು, ಈ ತರ ಹೋಗ್ತೀರಾ ಅಂತ ಹೇಳಿ. ಬಟ್ ಇವಾಗ ನಂಗೆ ಮೂವಿ ಇರೋದ್ರಿಂದ ಇನ್ನೂ ನೋಡಿಲ್ಲ. ಇವಾಗ ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತಿದ್ದೀನಿ. ಯಾರು ಇಷ್ಟ ಬಿಗ್ ಬಾಸ್? ಇಲ್ಲ, ನಂಗೆ ಅವರು ಹನುಮಂತ್ ಬಂದ್ಮೇಲೆ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರು ಬಂದ್ಮೇಲೆ? ಹೌದು, ಅವ್ರು ಬಂದ್ಮೇಲೆ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಯಾಕೆ ನೋಡ್ತಾ ಇರ್ಲಿಲ್ಲ? ನೋಡ್ತಾ ಇದ್ದೆ, ಬರೀ ಸ್ಟಾರ್ಟಿಂಗ್ ಬರುತ್ತೆ ಜಗಳ ಸೌಂಡ್ ನೋಡಿದ್ದೆ ಅಷ್ಟೇ, ಎಂಟ್ರಿ ಅಷ್ಟೇ ಎಲ್ಲರದ್ದು ನೋಡಿದ್ದೆ. ಅದಾದ್ಮೇಲೆ ಹನುಮಂತು ಬಂದ್ಮೇಲೆ ಅದೊಂದ್ ಸ್ವಲ್ಪ ಏನೋ ತುಂಬಾ ಟ್ರಾಲ್ ಅದೆಲ್ಲ ನೋಡಿದ್ಮೇಲೆ ಸ್ವಲ್ಪ ಫನ್ ಅನಿಸ್ತು. ಅವಾಗ ಸ್ವಲ್ಪ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಿಮ್ ಕಡೆಯವರು ಅಂತ ಸುದೀಪ್ ಸರ್ ಬಂದಾಗ ಸ್ಯಾಟರ್ಡೆ ಸಂಡೇ ನೋಡ್ತಾ ವೀಕೆಂಡ್ ಶೋ ಮಾತ್ರ ಮಿಸ್ ಇಲ್ಲ. ಸುದೀಪ್ ಸರ್ ಅವ್ರು ಯಾವ ತರ ಕಾಸ್ಟ್ಯೂಮ್ ಹಾಕ್ತಾರೆ ಆ ರೀತಿ ನೋಡ್ತಿದ್ದೆ. ಅಂದ್ರೆ ನಿಮ್ ಕಡೆಯವ್ರು ಅಂತಾನೆ ಹನುಮಂತು ಅಂತ? ಹೇಗೆ? ಹಂಗೇನಿಲ್ಲ, ಒಂದೇನೋ ಒಂದು ಮುಗ್ಧವಾದ ವ್ಯಕ್ತಿ. ಆತರ ಅಲ್ಲಿ ಹೋದ್ಮೇಲೆ ಅದೇನೋ ಸ್ವಲ್ಪ ಇನ್ಸ್ಟಾದಲ್ಲಿ ಎಲ್ಲ ರೀಲ್ಸ್ ನೋಡಿದ್ನ ಅದ್ರಿಂದ ನೋಡಕ್ ಹೋಗಿದೆ ಅಷ್ಟೇ. ಬಿಗ್ ಬಾಸ್ ಗೆ ಮುಂದೆ ಏನಾದ್ರು ಆಫರ್ ಬಂದ್ರೆ ಹೋಗ್ತೀರಾ? ಗೊತ್ತಿಲ್ಲ, ನೋಡೋಣ. ಓಕೆ, ಫೇವ್ರೆಟ್ ಹೀರೋಯಿನ್?
ಅಲ್ಲ ಸೌಂದರ್ಯ ಮ್ಯಾಮ್, ಹಾ ಬಟ್ ಇವಾಗ ಪ್ರೆಸೆಂಟ್ ಅಂತಂದ್ರೆ ರಮ್ಯಾ ಮತ್ತೆ ಸಮಂತ. ಸಮಂತ. Yes. ಓಕೆ, ಯಾಕಿಷ್ಟ ರಮ್ಯಾ ಅವ್ರು ಯಾಕಿಷ್ಟ? ರಮ್ಯಾ ಏನಂದ್ರೆ ನಂಗೆ ಅವರು ಆಕ್ಟಿಂಗ್ Acting, ಕ್ಯೂಟ್ನೆಸ್ okay. ಇದೆ, Cuteness, ಹೌದೌದು. ಕ್ಯೂಟ್ನೆಸ್, ಅವ್ರ ಸ್ಮೈಲ್, ಅವ್ರ ಕ್ಯೂಟ್ನೆಸ್, ಅವ್ರು ಮಾತಾಡೋ ಸ್ಟೈಲು ಅದು, ಅಂಡ್ ಅವರು ಮೂವಿ ಎಲ್ಲ ಈ ತರ ಯಾವ ತರ ರೋಲ್ ಮಾಡಿದ್ರಲ್ಲ ಅಲ್ಲಿ ಒಂಥರ ಕ್ಯೂಟ್ನೆಸ್ ಆಗಿ ಎಲ್ಲ ಅಂತ ತೋರಿಸಿದ್ರಲ್ಲ, ಅದೊಂದು ಇಷ್ಟ ಆಗುತ್ತೆ. ಅಂಡ್ ತುಂಬಾ ಜನ ನನಗೆ ಅವಾಗ ಚಬ್ಬಿ ಚಬ್ಬಿ ಚಬ್ಬಿ, ಸ್ವಲ್ಪ ಹೌದೌದು. ಹಂಗಿದ್ರೆ ಹಂಗಿದ್ರೆ ಅಂತ ಅವ್ರು ಹೇಳ್ತಾರೆ. ಹಂಗೆ ಕಾಣಿಸ್ತೀರಾ ಹೌದಾ? ಸ್ವಲ್ಪ. So ಅದಕ್ಕೆ ಇಷ್ಟ. ಓಕೆ, ಫೇವ್ರೆಟ್ ಫುಡ್ ಯಾವುದು? ಫುಡ್ ಅಂತಂದ್ರೆ ಈಗ ಲಂಚ್ ಲೈಕ್ ನಂಗೆ ಉತ್ತರ ಕರ್ನಾಟಕ ರೊಟ್ಟಿ. ರೊಟ್ಟಿ, ಖಡಕ್ ರೊಟ್ಟಿ, ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಇಷ್ಟ. ಓಕೆ, ಫೇವ್ರೆಟ್ ಪ್ಲೇಸ್? ಆತರ ಇಲ್ಲ, ನಂಗೆ ಸ್ವಲ್ಪ ನೇಚರ್ದು ನೇಚರ್, ಸ್ವಲ್ಪ ವಾಟರ್ ವಾಟರ್. ಅಂಡ್ ಕೋಲ್ಡ್ ಪ್ಲೇಸ್ ಇರೋದು ಈ ತರ ಇಷ್ಟ.